ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬೀಡ್ಸ್ ಮಿಷಿನ್ ಡಿಸೈನ್ಸ್ನ ತೋರಿಸ್ತೀನಿ. ಸೊ ಬೀಡ್ಸ್ ಮಿಷಿನ್ ಡಿಸೈನ್ಸ್ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಒಂದೊಂದು ಡಿಸೈನ್ ಪರ್ಚೇಸ್ ಮಾಡಬೇಕು ಅಂದ್ರೂ 300 400. ಸೊ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅಮೌಂಟ್ ಅನ್ನೋದು. ಸೊ ಬೀಡ್ಸ್ ಮಿಷಿನ್ ಡಿಸೈನ್ ಮಾತ್ರ ತುಂಬ ಕಾಸ್ಟ್ಲಿನೇ ಇರುತ್ತೆ. ಒಂದೊಂದು ಡಿಸೈನ್ 200ಗೂ ಸಿಗುತ್ತೆ, ಒಂದು 300ಗೆ ಸಿಗುತ್ತೆ. ಸೊ ಒಂದೊಂದು ಡಿಸೈನ್ ಇದು ಎಂಬ್ರಾಯ್ಡಿಂಗ್ ವರ್ಕ್ ತರಲ್ಲ. ಸೊ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಒಂದು ಡಿಸೈನ್ ಬಂದು 50 ರೂಪೀಸ್ಗೆ ಸಿಕ್ಬಿಡುತ್ತೆ. ಸೊ ಬೀಡ್ಸಲ್ಲಿ ತುಂಬ ಕಾಸ್ಟ್ಲಿ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೀಡ್ಸ್ ಮಿಷಿನ್ ವರ್ಕ್ ಅಂದರೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸು. ಸೊ ನಿಮಗೆ ಕಮ್ಮಿ ಬೆಲೆಯಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಮೇನು ಬೀಡ್ಸ್ ವರ್ಕಿಂದು ಡಿಸೈನ್ಸು ತುಂಬಾ ಬೇಕಾಗಿರುತ್ತೆ. ಸೊ ಕೆಲವೊಂದು ಸಿಕ್ಕಿರಲ್ಲ, ಕೆಲವೊಂದು ರೇಟ್ ಕೂಡ ಜಾಸ್ತಿ ಇರುತ್ತೆ. ಸೊ ನಾನಿವಾಗ ತೋರಿಸ್ತಾ ಇರೋದ್ರಲ್ಲಿ ನಿಮಗೆ ಪ್ರೈಸ್ ಕೂಡ ಕಮ್ಮಿ ಬರುತ್ತೆ. ಸೊ ಒಂದೊಂದು ಡಿಸೈನ್ ತುಂಬ ಚೆನ್ನಾಗಿದೆ. ಒಂದು 30 ಡಿಸೈನ್ಸ್ನ ತೋರಿಸ್ತೀನಿ. ನಿಮ್ಗೆ ಇದು ಬೀಡ್ಸು ಆರಾಮಾಗಿ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಡಿಸೈನ್ ತುಂಬಾ ಚೆನ್ನಾಗಿದೆ. ಸೊ ಬೇಕು ಅಂತ ಅಂದವರು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಡಿಸೈನ ಅಮೌಂಟ್ ನಾನು ಕೊನೆಯಲ್ಲಿ ಮೆನ್ಷನ್ ಮಾಡ್ತೀನಿ, ಎಷ್ಟು ಏನು ಪ್ರೈಸ್ ಅಂತ ಹೇಳ್ಬಿಡು. ಸೊ ಇವಾಗ ಫಸ್ಟ್ ಡಿಸೈನ ನೋಡ್ಕೊಂಡು ಬಂದ್ಬಿಡೋಣ. ಸೊ ಆಮೇಲೆ ಡಿಸೈನ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಬರೀ ಡಿಸೈನ ನೋಡ್ಕೊಂಡು ಬರೋಣ. ಇನ್ನು ಇದರಲ್ಲಿ ಬಂದುಬಿಟ್ಟು ಒಂದೊಂದು ಡಿಸೈನ್ಗಿಂತನೂ ಒಂದೊಂದು ಡಿಸೈನ್ ತುಂಬಾ ಚೆನ್ನಾಗಿದೆ. ಸೊ ಬೀಡ್ಸ್ ವರ್ಕ್ ಆಗಿರ್ಬೋದು. ಸೊ ನಿಮ್ಗೇನಾದರೂ 2 mm 3 mm 1 mm ಆ ಥರ ನಿಮ್ಗೆ ಬೀಡ್ಸ್ ಬೇಕು ಅಂದರೂ ಕೂಡ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೀಕ್ವೆನ್ಸ್ ಬೇಕಾದರೂ ಕೂಡ ನೀವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಒಂದು ಬೀಡ್ಸ್ ವರ್ಕು. ಇದರಲ್ಲಿ ಬಂದುಬಿಟ್ಟು ತುಂಬ ಏನಂದರೆ ಕೆಲವೊಂದು ಡಿಸೈನ್ಗಳಲ್ಲಿ ಸೊ ಕೆಲವೆಲ್ಲ ಕಟ್ ವರ್ಕ್ಗಳನ್ನ ತುಂಬಾ ಕೇಳ್ತಾರೆ. ಕೆಲವೊಂದು ಡಿಸೈನ್ ಇವಾಗ ಅದು ತುಂಬಾ ಟ್ರೆಂಡಿಂಗ್ ಬಂದಿದೆ ಬಿಡಿ. ಸೊ ಇವೆಲ್ಲ ಇವಾಗ ನಿಮಗೆ ಕೈಯಲ್ಲಿ ಮಾಡಿ ಒಂದೊಂದು ದಿನ ಎಲ್ಲ ಕೂತ್ಕೊಂಡು ಕೈಯಲ್ಲಿ ಮಾಡೋದಕ್ಕಿಂತ ಈ ಥರ ಬೀಡ್ಸ್ ವರ್ಕು ನೀವು ಮಿಷಿನ್ಗೆ ಅಟ್ಯಾಚ್ ಮಾಡಿಕೊಂಡು ಬೀಡ್ಸ್ ವರ್ಕ್ನ ಮಾಡ್ಕೊಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಕೆಲವೊಂದೆಲ್ಲನೂ ನೀವು 1000 ರೂಪಾಯಿಗೂ ಕೂಡ ಹಾಕ್ಕೊಳ್ಬೋದು. ಇದರಲ್ಲಿ 1-2-3 ಡಿಸೈನ್ಸ್ ತುಂಬ ಚೆನ್ನಾಗಿದ್ದಾವೆ. ಕೆಲವೊಂದನ್ನು ನೀವು 1.5 ಬೀಡ್ಸ್ ಮಿಷಿನ್ ವರ್ಕ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ. ಸೊ ಹಾಗೆ ಪ್ರೈಸ್ ಕೂಡ ನಿಮ್ಗೆ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಇದು ಒಂದು ಒಳ್ಳೆ ಕೋಂಬೋದಲ್ಲಿ ಸಿಗ್ತಾಯಿದೆ, ಒಂದು ಒಳ್ಳೆ ಆಫರಲ್ಲಿ. ಸೊ ಮಿಸ್ ಮಾಡ್ದಂಗೆ ಪರ್ಚೇಸ್ ಮಾಡ್ಕೊಳ್ಳಿ. ಕೆಲವೆಲ್ಲ ಫ್ರಂಟಲ್ಲಿ ಈ ಥರ ನಿಮಗೆ ಮದುವಾಲದಲ್ಲಿ ಕೇಳ್ಬೋದು. ಈ ಥರ ನಿಮಗೆ ಬೀಡ್ಸ್ ವರ್ಕಲ್ಲೂ ಸಿಗ್ತಾಯಿದೆ. ಸೊ ಕೆಲವೊಂದು ಏನಂದರೆ ಸಿಕ್ಕಿದಾಗ ಎಷ್ಟೆಷ್ಟು ಸಿಗುತ್ತಲ್ವ, ಸೊ ಅದಷ್ಟನ್ನು ಪರ್ಚೇಸ್ ಮಾಡಿಕೊಂಡು ಒಂದು 200-300 ಡಿಸೈನ್ಸ್ ನಾವು ಮಾಡಿ ಇಟ್ಕೊಂಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾಕಂದರೆ ಬರ್ತಾ ಬರ್ತಾ ಹೊಸ ಡಿಸೈನ್ಸ್ ಬರುತ್ತೆ. ಸೊ ಅದನ್ನು ನೀವು ಹಾಕ್ಕೊಳ್ಳಿ. ಸೊ ಇದೊಂದು ರೆಗ್ಯುಲರಾಗಿ ಒಂದಿಷ್ಟು ಡಿಸೈನ್ಸ್ ಅಂತ ನಮ್ಮ ಹತ್ರ ಇದ್ದರೆ ಕೆಲವರೆಲ್ಲ ಬರ್ತಾರೆ, ಸಿಂಪಲ್ಲೇ ಹಾಕ್ಕೊಡಿ ಸಾಕು, ಚೆನ್ನಾಗಿರೋದು ಹಾಕ್ಕೊಡಿ ಅಂತ ಕೆಲವು ನಮಗೆ ಸೆಲೆಕ್ಷನ್ ಬಿಟ್ಬಿಡ್ತಾರೆ. ಸೊ ಅಂಥವ್ರು ಹಾಕ್ಕೊಳಕ್ಕೂ ಅಟ್ಲೀಸ್ಟ್ ಈ ಥರ ಚೆನ್ನಾಗಿರೋ ಡಿಸೈನ್ಸ್ಗಳು ನಮ್ಮ ಹತ್ರ ಒಂದು 200-300 ಡಿಸೈನ್ಸ್ ಬೀಡ್ಸ್ ವರ್ಕ್ ಇದ್ದರೆ ತುಂಬಾ ಬೆಸ್ಟು. ಸೊ ಇನ್ನೂ ಬರ್ತಾ ಮುಂದೆ ಬೇಜಾನ್ ಡಿಸೈನ್ಸ್ಗಳು ಬರುತ್ತೆ. ಸೊ ಆವಾಗ ಒಂದೊಂದು ಪರ್ಚೇಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇರಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿರುವಂಥ ಡಿಸೈನ್ಸು. ಸೊ ಇದು ಒಂದು ನಿಮ್ಗೆ ಒಂದು ಒಳ್ಳೆ ಕೋಂಬೋ ಆಫರಲ್ಲಿ ಸಿಗ್ತಾಯಿದೆ, ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ತೀನಿ. ಸೊ ಮಿಸ್ ಮಾಡ್ಕೊಳ್ದಂಗೆ ಪರ್ಚೇಸ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಸಣ್ಣ ಡಿಸೈನು. ಸೊ ಕೆಲವೆಲ್ಲನೂ ನಾನು ಹೊರಗಡೆ ನೋಡಿದಾಗ ಒಂದು ಡಿಸೈನು 600 ರೂಪಾಯಿ ಹೇಳಿದರು ಬೀಡ್ಸ್ ವರ್ಕ್ಗೆ. ಯಪ್ಪ ನಾನು ಫುಲ್ ಶಾಕೇ ಆಗೋದೆ. 600 ರೂಪೀಸ್ ಅಂದರೆ ಏನು ತಮಾಷೆನ ಒಂದು ಡಿಸೈನ್ಗೆ. ಸೊ ನಮ್ಮ ಅಮ್ಮಮ್ಮ ಅಂದರೆ 2000 ತೊಗೊಂಡ್ರೆ 600 ಅದಕ್ಕೆ ಹೋಗ್ಬಿಟ್ರೆ ಬರೀ ನಮ್ಗೆ 1400 ರೂಪಾಯಿ ಸಿಗುತ್ತೆ. ಸೊ ಹಂಗಾಗಿ ಇದು ಬೆಸ್ಟ್ ಆಫರು. ಮಿಸ್ ಮಾಡ್ದಂಗೆ ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ಇನ್ನು ಡಿಸೈನ ನೋಡಿದ್ರಿ ಅಲ್ವಾ. ಸೊ ಈ ಡಿಸೈನ್ ಬಂದುಬಿಟ್ಟು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಸೊ ಇವಾಗಿನ ಒಂದು ಬೀಡ್ಸಲ್ಲಿ ಇವಾಗ ತುಂಬ ಟ್ರೆಂಡಾಗಿ ಓಡ್ತಾ ಇರೋವಂಥದ್ದು ಈ ಥರ ಬೀಡ್ಸು, ಸೀಕ್ವೆನ್ಸ್ ಇವೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ನಿಮ್ಗೇನಾದರೂ ಈ ಥರ ಬೀಡ್ಸ್ ನಿಮ್ಮ ಹತ್ರ ಮಿಷಿನ್ ಇದು ಡಿಸೈನ್ಸ್ ಇಲ್ಲ ಅಂತಂದರೆ ಆರಾಮಾಗಿ ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಡಿಸೈನ್ಸು. ಆಮೇಲೆ ಒಂದೊಂದು ಕಡೆ ಒಂದೊಂದು ಡಿಸೈನು ತುಂಬ ರೇಟ್ ಇರುತ್ತೆ. ಒಂದೊಂದು ಕಡೆ 300 400. ಸೊ ಈ ಥರ ಸಮಥಿಂಗ್ ಇರುತ್ತೆ ಡಿಸೈನ್ಸ್ಗಳು. ನಮ್ಮದು ಎಂಬ್ರಾಯ್ಡಿಂಗ್ ಡಿಸೈನ್ಸ್ ಥರ ಅಲ್ಲ, ಇವೆಲ್ಲ 50 ರೂಪೀಸು. ಆಮೇಲೆ 60 ಎಲ್ಲನೂ ನಮ್ಮದು ಎಂಬ್ರಾಯ್ಡಿಂಗ್ ಡಿಸೈನ್ ಸಿಕ್ಬಿಡುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ಬೀಡ್ಸ್ ಇರೋದ್ರಿಂದ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ರೈಟು ಪ್ರೈಸ್ನೆಲ್ಲೂ. ಸೊ ನಿಮಗೆ ಇದು ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು 30 ಡಿಸೈನ್ಸ್ ಇರುತ್ತೆ. ಸೊ 30 ಡಿಸೈನ್ಸ್ಗೆ ನಿಮಗೆ ಬರೀ 1500 ಆಗುತ್ತೆ. ಅಂದರೆ ಒಂದು ಡಿಸೈನ್ ನಿಮಗೆ 50 ರೂಪೀಸ್ ಬೀಳುತ್ತೆ ಅಷ್ಟೇ. ಒಂದು 50 ರೂಪಾಯಿಗೆ ಈ ಒಂದು ಡಿಸೈನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಈಗ ಯಾರಾದರೂ ಬರ್ತಾರೆ ಕಸ್ಟಮರು, ಈ ಡಿಸೈನ್ಸ್ನ ತೋರಿಸ್ತಾರೆ. ಇಷ್ಟೊಂದು ಜನ ಇವಾಗೆಲ್ಲ ತುಂಬ ಇನ್ಸ್ಟಾಗ್ರಾಮ್ಗಳಲ್ಲಿ ನೀವು ನೋಡ್ದಂಗೆ ತುಂಬಾ ಹೊಸ ಡಿಸೈನ್ಸ್ಗಳನ್ನ ತೋರಿಸ್ತಾರೆ. ಸೊ ನಮ್ಮ ಹತ್ರ ಆ ಡಿಸೈನ್ಸ್ಗಳಿರಲ್ಲ. ಸೊ ತಿಂಗಳಿಗೊಂದು ದಿನಕ್ಕೊಂದು ದಿನಕ್ಕೆ 10 ಡಿಸೈನ್ಸ್ ಬಿಡ್ತಾನೆ ಇರ್ತಾರೆ. ಸೊ ಎಲ್ಲ ಡಿಸೈನು ಎಲ್ಲರ ಹತ್ರನೂ ಇರೋಲ್ಲ. ಸೊ ಒಂದಾಗ ಇಲ್ಲ ಅಂದಾಗ ನಮ್ಮ ಥರ ಡಿಸೈನ್ಸ್ನ ತೋರಿಸಿ ಅದನ್ನು ಕನ್ವಿನ್ಸ್ ಮಾಡ್ಬೋದು, ಅದನ್ನು ಹಾಕೊಂಡು ಕೊಡ್ಬೋದಲ್ವಾ. ಸೊ ಕೆಲವೆಲ್ಲ ಹಾಗೇನೆ ನಮ್ಮ ಹತ್ರ ಎಷ್ಟು ಡಿಸೈನ್ಸ್ ಇರೋದು ತುಂಬಾ ಮುಖ್ಯ ಆಗುತ್ತೆ. ಅವ್ರು ಬಂದಾಗ ಆ ಥರ ಡಿಸೈನ್ಸ್ ಇಲ್ಲ, ಈ ಥರ ಡಿಸೈನ್ಸಲ್ಲಿ ಸೆಲೆಕ್ಟ್ ಮಾಡಿ ಅಂದರೆ ಕೆಲವರು ಇಷ್ಟಪಟ್ಟು ತಗೊಳ್ತಾರೆ, ನೋಡ್ತಾರೆ. ಇನ್ನು ಕೆಲವರು ಬೇಡ ಅಂತ ಹೋಗ್ತಾರೆ. ಸೊ ಬೇಡ, ನಮ್ಮ ಹತ್ರ ಏನು ಡಿಸೈನ್ಸ್ ಅದನ್ನು ತೋರಿಸ್ಬೇಕಂದ್ರೆ ಸೊ ನಾವು ಡಿಸೈನ್ಸ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ಬೇಕಲ್ವಾ. ಸೊ ಬೀಡ್ಸ್ ಡಿಸೈನು ತುಂಬ ಕಮ್ಮಿ ಸಿಗೋದು ಅಂತಲೇ ಹೇಳ್ತೀನಿ. ಹಂಗಾಗಿ ಸೊ ಯಾರತ್ತಾದರೂ ಸೀಕ್ವೆನ್ಸ್ ಇದ್ದರೆ, ಯಾರತ್ತಾದರೂ ಬೀಡ್ಸ್ ಮಿಷಿನ್ ಇದ್ದರೆ ಸೊ ಡಿಸೈನ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ 30 ಡಿಸೈನ್ಸ್ಗೆ 1500 ರೂಪಾಯಿ ಬೀಳುತ್ತೆ. ಈಸಿಯಾಗಿ 50 ರೂಪಾಯಿ ಒಂದು ಡಿಸೈನು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಡಿಸೈನ್ಸು. ಸೊ
ಸೊ ಕೆಲವೊಂದು ಡಿಸೈನ್ಸ್ಗಳು ತುಂಬ ಹೆವಿ ವರ್ಕು ಬರುತ್ತೆ. ಇವೆಲ್ಲ ನಿಮಗೆ ನೀವು ನೋಡ್ದಂಗೆ ಇವೆಲ್ಲನೂ ಇದರಲ್ಲಿ ಸ್ವಲ್ಪ ಮೀಡಿಯಮ್ಮು ಇದ್ದಾವೆ, ಸ್ವಲ್ಪ ಕಾಸ್ಟ್ಲಿನೂ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ನಿಮಗೆ ಎಲ್ಲ ಡಿಸೈನು ಬಂದು ಜಸ್ಟ್ 50 ರುಪೀಸ್ಗೆ. ಕೆಲವೊಂದು ಜಾಸ್ತಿ ಓದಂಗೆಲ್ಲ ಅಮೌಂಟ್ ಜಾಸ್ತಿ ತೊಗೊಳ್ತಾರೆ, ಬಟ್ ಇದೆಲ್ಲ ಆ ಥರ ಅಲ್ಲ. 50 ಅಂದರೆ 50, ಜಾಸ್ತಿ ಇರಲಿ ಕಮ್ಮಿ ಇರಲಿ. ಸೊ ಇದು ಒಂದು ಒಳ್ಳೆ ಆಫರಲ್ಲಿ ನಿಮಗೆ 30 ಡಿಸೈನ್ ಸಿಗ್ತಾ ಇದೆ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟ ಇರೋರು. ಇನ್ನೂ ವೀಡಿಯೋನ ನೋಡಿದ್ರಿ ಅಲ್ವಾ? ಸೊ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನೋ ಡಿಸೈನ್ಸ್ ಬೇಕು, ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಡಿಸೈನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ನಿಮಗೆ ವಾಟ್ಸಪ್ಪಲ್ಲೇ ಬರುತ್ತೆ ಡಿಸೈನ್ಸು, ಆರಾಮಾಗಿ ನೀವು ಅದನ್ನು ಪೆನ್ ಡ್ರೈವ್ ಹಾಕ್ಕೊಂಡು ಕೂಡ ಯೂಸ್ನ ಮಾಡ್ಕೊಳ್ಬೋದು. ಸೊ ವಿಡಿಯೋ ನೋಡಿ ಏನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಮಾಡಿ. ಸೊ ಖಂಡಿತವಾಗೂ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಚಿಕ್ಕ ಬಾಯ್.